ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಾರ್ಮೋಸ್ ಸಂಕಟ ಇನ್ನೂ ಮುಗಿದಿಲ್ಲ. ನಮ್ಮಲ್ಲಿ ಗ್ಯಾಸ್ ಸಮಸ್ಯೆ ಕೂಡ ಇನ್ನೂ ಹಾಗೆ ಕಾಣ್ತಾ ಇದೆ. ತೈಲ ಏನೋ ಇನ್ನು 60 ದಿನಗಳಿಗೆ ಬೇಕಾಗುವಷ್ಟು ಸ್ಟಾಕ್ ಇದೆ ಅಂತ ಭಾರತ ಹೇಳಿದ್ರು ಕೂಡ ಮತ್ತೆ ಭಾರತದ ಚಿಂತೆಯನ್ನ ಹೆಚ್ಚು ಮಾಡೋ ಘಟನೆಗಳು ನಿರಂತರವಾಗಿ ನಡೆಯೋದಕ್ಕೆ ಶುರುವಾಗಿವೆ. ಭಾರತಕ್ಕೆ ಅತಿ ಹೆಚ್ಚು ತೈಲವನ್ನು ಸರಬರಾಜು ಮಾಡ್ತಾ ಇದ್ದ ರಷ್ಯಾದ ಮೇಲೆ ಯುಕ್ರೇನ್ ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡಿದೆ. ಇದು ಒಟ್ಟು ರಷ್ಯಾದ ತೈಲ ರಫ್ತೇನಿದೆ ಅದರ 40% ಡ್ಯಾಮೇಜ್ ಮಾಡ್ತಾ ಇದೆ. ಇದರ ಪ್ರಭಾವ ಭಾರತದ ಮೇಲೂ ಆದರೆ ಭಾರತ ಸ್ವಲ್ಪ ಮಟ್ಟಿಗೆ ತೈಲ ಸಮಸ್ಯೆಯನ್ನು ಕೂಡ ನೋಡಬೇಕಾಗಿ ಬರಬಹುದು. ಹಾಗಾದರೆ ರಷ್ಯಾದಲ್ಲಿ ಏನೇನಾಗ್ತಾ ಇದೆ, ಅದರ ಇಂಪ್ಯಾಕ್ಟ್ ತೈಲ ಮಾರುಕಟ್ಟೆ ಮೇಲೆ ಏನಾಗುತ್ತೆ, ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಏನಾಗ್ತಾ ಇದೆ, ಹಾಗೆ ಜಗತ್ತಿನ ಮೇಲೆ ಆವರಿಸಿಕೊಳ್ತಾ ಇರೋ ಈ ಆತಂಕದ ಕಾರ್ಮೋಡ ಹೇಗಿದೆ, ಬನ್ನಿ ನೋಡೋಣ. ಗೆಳೆಯರೆ, ಹಾರ್ಮುಜ್ನಲ್ಲಿ ಸಂಘರ್ಷ ಮುಂದುವರಿತಾ ಇದೆ. ಅಲ್ಲಿ ಅಮೆರಿಕ ಸಂಧಾನದ ಬಗ್ಗೆ ಮಾತಾಡ್ತಾ ಇದೆ. ಉಪಾಧ್ಯಕ್ಷ JD ವ್ಯಾನ್ಸ್ ಮಾತುಕತೆಗೆ ಪಾಕಿಸ್ತಾನಕ್ಕೋ ಟರ್ಕಿಗೋ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಇಸ್ರೇಲ್ ಹಾಗೂ ಅಮೆರಿಕದ ಪಡೆಗಳು ಇರಾನ್ನ ಮೇಲೆ ದಾಳಿಯನ್ನು ಕೂಡ ಮಾಡ್ತಲೇ ಇವೆ. ಹಾರ್ಮುಜ್ ಮೇಲೆ A-10 ಥಂಡರ್ ಬೋಲ್ಟ್ಗಳು ಹಾರಾಡ್ತಾ ಇವೆ. IRGCಯ ಸಾಕಷ್ಟು ನಾಯಕರನ್ನ ಕೊಂದು ಹಾಕೋ ಕೆಲಸ ಕೂಡ ನಿರಂತರವಾಗಿ ನಡೀತಾ ಇದೆ. ಇನ್ನು ಇಸ್ರೇಲ್ ತನ್ನ ವಾಯುದಾಳಿಯಲ್ಲಿ IRGCಯ ನೌಕಾಪಡೆಯ ಮುಖ್ಯಸ್ಥನನ್ನ ಕೊಂದು ಹಾಕಿದ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ತನ್ನ ಸೋಲನ್ನು ಒಪ್ಪಿಕೊಂಡು ಶಾಂತಿಯ ಮಾತುಕತೆಗಳನ್ನು ಮುಂದುವರಿಸದೇ ಇದ್ರೆ, ಹಾರ್ಮೋಸ್ ಜಲಸಂಧಿಯನ್ನ ತಕ್ಷಣ ನೌಕೆಗಳ ಸಂಚಾರಕ್ಕೆ ಮುಕ್ತಗೊಳಿಸದೇ ಇದ್ರೆ ಇರಾನ್ ವಿರುದ್ಧದ ಕಾರ್ಯಾಚರಣೆಯನ್ನ ಮತ್ತೆ ಆರಂಭ ಮಾಡ್ತೀವಿ. ಇರಾನಿನ ಅತಿದೊಡ್ಡ ವಿದ್ಯುತ್ ಸ್ಥಾವರಗಳಿಂದ ಪ್ರಾರಂಭಿಸಿ ಅಲ್ಲಿನ ಪ್ರತಿಯೊಂದನ್ನು ನಾವು ಹೊಡೆದು ಹಾಕ್ತಾ ಹೋಗ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಸಂಧಾನಕ್ಕೆ ಬಾರದೇ ಇದ್ರೆ ಅವರಿಗೆ ನರಕವನ್ನು ತೋರಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅಂತಿಮ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಇದರ ಪರಿಣಾಮ ಈಗಾಗಲೇ ಜಾಗತಿಕ ತೈಲ ಮಾರುಕಟ್ಟೆಗೆ ಪ್ರತಿನಿತ್ಯ 11 ಮಿಲಿಯನ್ ಬ್ಯಾರಲ್ ತೈಲ ಸರಬರಾಜಿನ ಕೊರತೆ ಉಂಟಾಗ್ತಾ ಇದೆ. ಅದನ್ನು ತುಂಬಿಸೋದಕ್ಕೆ ಅಮೆರಿಕ ತನ್ನ ಆಯಿಲ್ ರಿಸರ್ವ್ನಿಂದ 170 ಮಿಲಿಯನ್ ಬ್ಯಾರಲ್ ತೈಲವನ್ನ 2ನೇ ಬಾರಿ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದೆ. ಇಲ್ಲಿ ಅತಿ ಹೆಚ್ಚು ರಿಸರ್ವ್ ಹೊಂದಿರೋ ದೇಶಗಳು ಸ್ಟ್ರಾಟಜಿಕ್ ರಿಸರ್ವ್ನಿಂದ ಒಂದಷ್ಟು ತೈಲವನ್ನ ಜಾಗತಿಕ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಮೂಲಕ ತೈಲ ಸಂಕಷ್ಟದಿಂದ ಜಗತ್ತನ್ನ ಕಾಪಾಡಬೇಕು ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳಿದೆ. ಹಾಗೆ ಶ್ರೀಲಂಕಾ, ಪಾಕಿಸ್ತಾನ ಸೇರಿದಂತೆ ಏಷ್ಯಾದ ಸಾಕಷ್ಟು ದೇಶಗಳು ಈಗಾಗಲೇ ಸೆಮಿ ಲಾಕ್ಡೌನ್ ಸ್ಥಿತಿಯನ್ನು ತಲುಪ್ತಾ ಇವೆ. ಅಲ್ಲಿ ತೈಲ ಬೆಲೆ ಏರಿಕೆಯನ್ನು ಕೂಡ ಕಂಡಿದೆ. ಇಷ್ಟರ ನಡುವೆ ಕೂಡ ಭಾರತ ನಾವು ಇದ್ದುದರಲ್ಲಿ ಸೇಫ್ ಆಗಿದ್ದೀವಿ ಅಂತ ಅಂದ್ಕೋತಿರುವಾಗಲೇ ನಮಗೂ ಒಂದು ಸಣ್ಣ ಆತಂಕಕ್ಕೀಡಾಗೋ ಥರದ ಸುದ್ದಿಯೊಂದು ರಷ್ಯಾದಿಂದ ಬರ್ತಾ ಇದೆ. ಗೆಳೆಯರೆ, ರಷ್ಯಾ ವಿರುದ್ಧ ಕಾದಾಡ್ತಾ ಇರೋ ಯುಕ್ರೇನ್ ಈಗ ರಷ್ಯಾದ ಮೇಲೊಂದು ದೊಡ್ಡ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಅಲ್ಲಿನ ತೈಲ ಪೋರ್ಟುಗಳನ್ನು ಗುರಿಯಾಗಿಸಿಕೊಂಡು ಯುಕ್ರೇನ್ ಮಾಡಿರೋ ದಾಳಿಯಲ್ಲಿ ರಷ್ಯಾದ ಸುಮಾರು 40% ತೈಲ ರಫ್ತು ವ್ಯವಸ್ಥೆ ಪೆಟ್ಟು ತಿಂದಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ರಷ್ಯಾ ಪ್ರತಿನಿತ್ಯ 2 ಮಿಲಿಯನ್ ಬ್ಯಾರಲ್ ತೈಲ ರಫ್ತನ್ನ ಕಳ್ಕೋಬೇಕಾಗಿ ಬರ್ತಾ ಇದೆ. ಬಾಲ್ಟಿಕ್ ಸಮುದ್ರದ ಪ್ರಿಮಾರ್ಸ್ಕ್ ಮತ್ತು ಉಸ್ತ್ ಲಗಾ ಪೋರ್ಟುಗಳು ಡ್ರೋನ್ ದಾಳಿಗೆ ತುತ್ತಾಗಿವೆ. ಹಾಗೆ ಕಪ್ಪು ಸಮುದ್ರದಲ್ಲಿ ಪೋರ್ಟ್ ನವರೋಸಿಸ್ಕ್ನ ಶೆಸ್ಕಾರಿಸ್ ಟರ್ಮಿನಲ್ ಮೇಲೆ ಕೂಡ ಯುಕ್ರೇನ್ ದಾಳಿಯನ್ನು ಮಾಡಿದೆ. ಡ್ರುಜ್ಬಾ ಪೈಪ್ಲೈನ್ ಮೇಲೆ ಕೂಡ ಯುಕ್ರೇನ್ನ ದೊಡ್ಡ ಮಟ್ಟದ ಡ್ರೋನ್ ದಾಳಿಗಳಾಗಿವೆ. ಗೆಳೆಯರಲ್ಲಿ ಯುಕ್ರೇನಿನ ಡ್ರೋನುಗಳು ಸಾಕಷ್ಟು ಗಂಟೆಗಳ ಕಾಲ ರಷ್ಯಾದ ಆಕಾಶದಲ್ಲಿ ಹಾರಾಡಿವೆ. ರಷ್ಯಾದ ಏರ್ ಡಿಫೆನ್ಸ್ಗೆ ಚಳ್ಳೆ ಹಣ್ಣು ತಿನ್ನಿಸಿವೆ. ಸುಮಾರು 1,500 ಕಿಲೋಮೀಟರ್ ದೂರದ ಟಾರ್ಗೆಟ್ಗಳನ್ನು ಕೂಡ ಇಲ್ಲಿ ಯುಕ್ರೇನ್ ಹೊಡೆದು ಹಾಕಿದೆ. ಅದು ಕೂಡ ಸುಮ್ಮನೆ ಹೋಗಿ ಗುರಿಗಳ ಮೇಲೆ ಬಿದ್ದು ನಾಶ ಮಾಡಿಲ್ಲ. ಯುಕ್ರೇನಿನ ಡ್ರೋನುಗಳು ಬಂದರುಗಳ ಮೇಲೆ, ಪೈಪ್ಲೈನ್ಗಳ ಮೇಲೆ ಎಲ್ಲಂದರಲ್ಲಿ ದಾಳಿ ಮಾಡೋದಕ್ಕೂ ಹೋಗಿಲ್ಲ. ಬ್ಲ್ಯಾಕ್ ಸಿ ಹಾಗೂ ಬಾಲ್ಟಿಕ್ ಎರಡೂ ಸಮುದ್ರಗಳಲ್ಲಿನ ಆಯಿಲ್ ಟರ್ಮಿನಲ್ಗಳನ್ನು, ಸ್ಟೋರೇಜ್ ವ್ಯವಸ್ಥೆಗಳನ್ನು, ಪಂಪಿಂಗ್ ಫೆಸಿಲಿಟಿಗಳನ್ನು, ಲೋಡಿಂಗ್ ಫೆಸಿಲಿಟಿಗಳನ್ನು ನಿರ್ದಿಷ್ಟವಾಗಿ ಗುರಿಯಾಗಿಸಿಕೊಂಡು ಅಲ್ಲೇ ನಿಖರ ದಾಳಿಗಳನ್ನು ಈ ಡ್ರೋನುಗಳು ಮಾಡಿವೆ. ಇದು ವ್ಯವಸ್ಥಿತವಾದ ದಾಳಿ ಮತ್ತು ಇದಕ್ಕೆ ಯುಕ್ರೇನ್ ಸ್ವಾಮ್ ಡ್ರೋನುಗಳನ್ನು ಬಳಸಿದೆ. ರಷ್ಯಾದ ಸುವ್ಯವಸ್ಥಿತ, ಅತ್ಯಂತ ಬಲಿಷ್ಠ ಅಂತ ಹೇಳಲಾಗುವ ಅವರ S-400 ಸೇರಿದಂತೆ ಯಾವುದೇ ವಾಯುರಕ್ಷಣಾ ವ್ಯವಸ್ಥೆಗೆ ಈ ಡ್ರೋನ್ ದಾಳಿಯನ್ನು ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಹೇಳೋದು, ಯಾವ ಯುದ್ಧನೂ ದೀರ್ಘಾವಧಿಯವರೆಗೆ ಖಂಡಿತ ನಡೀತಾ ಹೋಗಬಾರದು. ಹಂಗೇನಾದರೂ ಆದರೆ ಶತ್ರುಗಳಿಗೆ ಪರಸ್ಪರರ ಆಯುಧಗಳ ತಾಕತ್ತು ಮತ್ತು ಬಲಹೀನತೆಗಳು ಅರ್ಥ ಆಗಿ ಹೋಗುತ್ತವೆ. ಈಗ ನೋಡಿ, ಯುಕ್ರೇನ್ ಮೊದಲು ರಷ್ಯಾ ವಿರುದ್ಧ ಟರ್ಕಿ ಕೊಟ್ಟ ಬೈರಕ್ತಾರ ಡ್ರೋನುಗಳನ್ನು ಬಳಸ್ತು. ಆ ಡ್ರೋನುಗಳನ್ನು ನ್ಯೂಟ್ರಲೈಸ್ ಮಾಡೋದರಲ್ಲಿ ರಷ್ಯಾದ ಮಿಸೈಲ್ ಬಳಕೆ ದೊಡ್ಡ ನಷ್ಟವನ್ನು ರಷ್ಯಾಗುಂಟು ಮಾಡ್ತು. ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆದ ಕೂಡಲೇ ರಷ್ಯಾ ಇರಾನಿನ ಕಾಮಿಕಾಜಿ ಡ್ರೋನುಗಳನ್ನು ತರಿಸ್ಕೊಳ್ತು. ಅವು ಬೈರಕ್ತರಗಳಿಗಿಂತ ಕಡಿಮೆ ಬೆಲೆಯ ಚೀಪ್ ಡ್ರೋನುಗಳು. $20,000 ಡ್ರೋನ್ ಬಂದ್ಬಿಡುತ್ತೆ. ಅವು ಆಕಾಶಕ್ಕೆ ಹಾರ್ತಿದ್ದಂತೆ ಅಮೆರಿಕ
ಮತ್ತು ಮಿತ್ರ ಪಡೆಗಳು ಯುಕ್ರೇನನ್ನು ಕಾಪಾಡೋದಕ್ಕೆ ಕೊಟ್ಟಿದ್ದ ಮಿಸೈಲ್ಗಳೆಲ್ಲ ಖಾಲಿ ಆಗೋದಕ್ಕೆ ಶುರುವಾದವು. ಅಮೆರಿಕ ಬೇರೆ ತನ್ನ ಆಯುಧಗಳ ನೆರವನ್ನ ಕಾಲಕ್ರಮೇಣ ಕಡಿಮೆ ಮಾಡ್ತಾ ಹೋಯಿತು. ಅನಿವಾರ್ಯತೆಗಳು ಅನ್ವೇಷಣೆಗಳಿಗೆ ದಾರಿ ಮಾಡಿಕೊಡುತ್ತವೆ ಅಂತ ಹೇಳ್ತಾರೆ. ಹೀಗಾಗಿ ಯುಕ್ರೇನ್ ಇರಾನಿನ ಶಾಹಿದ್ ಡ್ರೋನ್ಗಳಿಗೆ ಪರ್ಯಾಯ ಹುಡುಕೋದಿಕ್ಕೆ ಶುರು ಮಾಡಿತು. ಅಲ್ಲಿನ ಎಂಜಿನಿಯರ್ಗಳು ಕಾರ್ಯಪ್ರವೃತ್ತ ಆದರು. ಆಗ ಸಿದ್ಧ ಆಗಿದ್ದು ಡ್ರೋನ್ ಇಂಟರ್ಸೆಪ್ಟರ್. $20,000 ಡ್ರೋನನ್ನು ಹಾಗೆ ಅದು ಬರ್ತಿರೋವಾಗಲೇ ಆಕಾಶದಲ್ಲೇ ಅದರ ಮುಂದಕ್ಕೆ ಹೋಗಿ ಅದನ್ನು ನ್ಯೂಟ್ರಲೈಸ್ ಮಾಡೋ ಈ ಇಂಟರ್ಸೆಪ್ಟರ್ಗಳು ಬರೀ $1,500-2,000 ವೆಚ್ಚದಲ್ಲಿ ತಯಾರಾದವು. ಇದನ್ನು ಮಾಡ್ಕೊಂಡ ಮೇಲೆ ಯುಕ್ರೇನ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಒಂದಷ್ಟು ಸಣ್ಣ ಪ್ರಮಾಣದ ಡ್ರೋನ್ಗಳನ್ನು ತಾನೂ ಸಿದ್ಧಪಡಿಸ್ಕೊಳ್ತಾ ಹೋಯಿತು. ಶಾಹಿದ್ ತಂತ್ರಜ್ಞಾನವನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅವರು ಕೂಡ ಕಾಮಿಕಾಜಿಗಳನ್ನು ತಯಾರು ಮಾಡ್ಕೊಂಡ್ರು. ಈಗ ಪರಸ್ಪರರ ವಿರುದ್ಧ ಅದೇ ಆಯುಧಗಳು ಬಳಕೆ ಆಗ್ತಾ ಇವೆ. ರಷ್ಯಾ ಯುಕ್ರೇನ್ ಮೇಲೆ ಮಿಸೈಲ್ ದಾಳಿಯನ್ನು ಮಾಡುತ್ತೆ. ಯುಕ್ರೇನ್ ತನ್ನ ಡ್ರೋನುಗಳನ್ನು ರಷ್ಯಾಗೆ ನುಗ್ಗಿಸಿ ಎಲ್ಲಿ ಬೇಕೋ ಅಲ್ಲಿ ಹೊಡಿತಾ ಇದೆ. ಈಗ ಮಾಡಿರೋ ದಾಳಿಲಿ ಡ್ರುಜ್ಬಾ, ಅಲ್ಮಟಿಯೆವ್ಸ್ಕ್, ಟಿಕೋರೆಸ್ಕ್ ಮುಂತಾದ ಪೈಪ್ ಲೈನ್ಗಳನ್ನು ಯುಕ್ರೇನ್ ಹೊಡೆದು ಹಾಕಿದೆ. ಇದರಿಂದ ಯುರೋಪಿಗೆ ರಷ್ಯಾ ಇನ್ನು ಮುಂದೆ ಕೂಡ ತೈಲ ಮತ್ತು ಗ್ಯಾಸನ್ನು ಸರಬರಾಜು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದರಿಂದ ಇನ್ನು ಮುಂದೆ ಅಕಸ್ಮಾತ್ ಯುರೋಪಿಯನ್ ದೇಶಗಳು ತಮಗೆ ಅರ್ಜೆಂಟಾಗಿ ತೈಲ ಮತ್ತು ಗ್ಯಾಸ್ ಬೇಕು ಅಂತ ಕೇಳಿದ್ರು ರಷ್ಯಾಗೆ ಅದನ್ನು ಸರಬರಾಜು ಮಾಡೋದು ಕಷ್ಟ ಆಗುತ್ತೆ. ಹಾಗೆ ನವರೋಸಿಸ್ಕ್ ಆಯಿಲ್ ಟರ್ಮಿನಲ್ ಇದೆಯಲ್ಲ, ಅಲ್ಲಿಂದ ಪ್ರತಿನಿತ್ಯ ಸುಮಾರು 7 ಲಕ್ಷ ಬ್ಯಾರಲ್ನಷ್ಟು ತೈಲ ಲೋಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ ಆ ಟರ್ಮಿನಲ್ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಹೀಗಾಗಿ ಅದರ ಸಾಮರ್ಥ್ಯ ಗಣನೀಯವಾಗಿ ಕಡಿಮೆ ಆಗಿದೆ. ಇನ್ನು ಇತ್ತೀಚೆಗಷ್ಟೇ ಯುರೋಪ್ ರಷ್ಯಾಗೆ ಸೇರಿದ ಒಂದಷ್ಟು ತೈಲ ಟ್ಯಾಂಕರ್ಗಳನ್ನು ಸೀಸ್ ಮಾಡಿದೆ. ಇದರಿಂದ ಸುಮಾರು 3 ಲಕ್ಷ ತೈಲ ಸಾಗಾಟದ ಸಾಮರ್ಥ್ಯ ರಷ್ಯಾಗೆ ಕಡಿಮೆ ಆಗ್ತಾ ಇದೆ. ಹಾಗೆ ಒಟ್ಟಾರೆ ರಷ್ಯಾ ಈಗ ಪ್ರತಿನಿತ್ಯ ಸುಮಾರು 2.5 ಮಿಲಿಯನ್ ಬ್ಯಾರಲ್ ಅಂದ್ರೆ 25 ಲಕ್ಷ ಬ್ಯಾರಲ್ ತೈಲ ರಫ್ತನ್ನ ಕಡಿಮೆ ಮಾಡ್ಕೋಬೇಕಾದ ಪರಿಸ್ಥಿತಿಯನ್ನ ಯುಕ್ರೇನ್ ತನ್ನ ದಾಳಿಗಳ ಮೂಲಕ ತಂದಿಟ್ಟಿದೆ. ಇಲ್ಲಿ ಯುಕ್ರೇನ್ ಯಾವ ಮಟ್ಟಕ್ಕೆ ದಾಳಿ ಮಾಡಿದೆ ಅಂದ್ರೆ ಗೆಳೆಯರೆ, ಲೆನಿನ್ಗ್ರಾಡ್ ಅಲ್ಲಿನ ತೈಲ ಸಂಸ್ಕರಣಾ ಘಟಕವನ್ನು ಗುರಿಯಾಗಿಸಿಕೊಂಡು ಕೂಡ ಯುಕ್ರೇನ್ನ ಡ್ರೋನುಗಳು ದಾಳಿ ಮಾಡಿವೆ. ಇಲ್ಲಿ ಮ್ಯಾಪ್ ಅಲ್ಲಿ ಗಮನಿಸಿ ನೋಡಿ, ಇದು ಯುಕ್ರೇನ್, ಇಲ್ಲಿ ಲೆನಿನ್ಗ್ರಾಡ್ ಇದೆ. ನೋರೋಸಿಯಸ್ಕ್ ಅಂದ್ರೆ ಇಲ್ಲಿ ಕಪ್ಪು ಸಮುದ್ರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು. ಹಾಗೆ ಪ್ರಿಮೋರ್ಸ್ಕ್ ಅನ್ನೋದು ಎಲ್ಲಿದೆ ನೋಡಿ. ಇಷ್ಟು ದೂರದವರೆಗೆ ಯುಕ್ರೇನ್ ಡ್ರೋನುಗಳನ್ನು ಹಾರಿಸಿದೆ ಅಂದ್ರೆ ಅದನ್ನ ರಷ್ಯಾಗೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ದಾಳಿಯ ಹಿಂದೆ ನ್ಯಾಟೋ ದೇಶಗಳಿವೆ. ನ್ಯಾಟೋ ದೇಶಗಳಿಂದಲೇ ಈ ದಾಳಿ ನಡೆದಿದೆ. ಹೀಗಾಗಿನೇ ನಮ್ಮ ಏರ್ ಡಿಫೆನ್ಸ್ ಇದನ್ನ ಗುರುತಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ರಷ್ಯಾ ಹೇಳ್ಕೊಳ್ತಾ ಇದೆ. ಹಾಗೆ ರಷ್ಯಾ ಕೂಡ ಈಗ ಈ ಎಲ್ಲ ದಾಳಿಗಳಿಗೆ ಪ್ರತೀಕಾರವನ್ನ ಹೇಳೋದಕ್ಕೆ ಶುರು ಮಾಡಿದೆ. ಕ್ಯೂ ಸೇರಿದಂತೆ ಯುಕ್ರೇನಿನ ನಾನಾ ನಗರಗಳನ್ನ ರಷ್ಯಾ ಹೊಡೆಯೋದಕ್ಕೆ ಶುರು ಮಾಡಿದೆ. ಗೆಳೆಯರೆ, ಇಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡೋದು, ಯುಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡೋದು, ಇದು ಯಾವುದು ಕೂಡ ಈ ಜಗತ್ತಿಗೀಗ ಆಸಕ್ತಿಯ ವಿಷಯ ಆಗಿ ಉಳಿದಿಲ್ಲ. 1-2 ದಿನ ಅವ್ರ ಬಗ್ಗೆ ಜಗತ್ತು ಯೋಚನೆ ಮಾಡಬಹುದು, ಅಯ್ಯೋ ಪಾಪ ಅನ್ನಬಹುದು. ಆದರೆ ದಿನಾ ಯುದ್ಧ ನಡೀತಾ ಹೋಗ್ತಾ ಇದ್ರೆ ಅಲ್ಲಿನ ಜನಾನೇ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ಬಿಡ್ತಾರೆ. ಅಂಥದ್ರಲ್ಲಿ ಪಾಪ ಜಗತ್ತಿಂದೇನಿದೆ. ಆದರೆ ಈಗ ಯುಕ್ರೇನ್ ಮಾಡ್ತಾ ಇರೋ ಈ ದಾಳಿಗಳು ಮತ್ತೆ ಜಗತ್ತು ಆ ಕಡೆಗೆ ನೋಡೋ ಹಾಗೆ ಮಾಡ್ತಾ ಇವೆ. ಯಾಕೆಂದ್ರೆ ಯುಕ್ರೇನ್ ರಷ್ಯಾದ ಇಂಧನ ರಫ್ತು ವ್ಯವಸ್ಥೆಗಳನ್ನ ಗುರಿಯಾಗಿಸ್ಕೊಳ್ತಾ ಇದೆ ಅನ್ನೋ ಕಾರಣಕ್ಕೆ. ಇಲ್ಲಿ ಪರ್ಷಿಯನ್ ಗಲ್ಫಲ್ಲಿ ಯುದ್ಧ ಶುರುವಾಯ್ತಲ್ಲ, ಆ ಸಂದರ್ಭದಲ್ಲಿ ರಷ್ಯಾ ಕೂಡ ಇರಾನ್ಗೆ ಒಂದಷ್ಟು ಸಹಾಯವನ್ನು ಮಾಡ್ತಾ ಹೋಯಿತು. ಡ್ರೋನುಗಳನ್ನು, ಮಿಸೈಲ್ಗಳನ್ನು ಕೊಡ್ತು. ಹಾಗೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಅನ್ನು ಕೂಡ ರಷ್ಯಾ ಇರಾನ್ಗೆ ಕೊಡ್ತಾ ಹೋಯಿತು. ಅದರ ಪರಿಣಾಮ ಇರಾನ್ ತನ್ನ ಏರ್ ಡಿಫೆನ್ಸ್ ಅನ್ನು ಸಂಪೂರ್ಣವಾಗಿ ಕಳ್ಕೊಂಡ ನಂತರ ಕೂಡ ಇಸ್ರೇಲ್ ಹಾಗೂ ಅಮೆರಿಕಾದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಈ ಹಿನ್ನೆಲೆಯಲ್ಲೇ ಅಮೆರಿಕ ಇರಾನ್ಗೆ ಕೊಡ್ತಾ ಇರೋ ಮಾಹಿತಿ ನೆರವನ್ನ ತಕ್ಷಣ ನಿಲ್ಲಿಸಿ ಅಂತ ರಷ್ಯಾಗೆ ಎಚ್ಚರಿಕೆಯನ್ನು ಕೊಡ್ತು. ಆದರೆ ಆ ಬಗ್ಗೆ ರಷ್ಯಾ ದೊಡ್ಡ ಪ್ರಮಾಣದಲ್ಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಈಗ ನ್ಯಾಟೋ ಹಾಗೂ ಅಮೆರಿಕಾಗಳು ಯುಕ್ರೇನ್ಗೆ ಅದೇ ರೀತಿಯ ಸ್ಯಾಟಲೈಟ್ ನೆರವನ್ನು ಕೊಟ್ಟಿರೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಯುಕ್ರೇನ್ ರಷ್ಯಾದ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನ ನಿಖರವಾಗಿ ಮಾಡ್ತಾ ಇದೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಇದರಿಂದ ಜಗತ್ತಿಗಾಗೋ ಸಮಸ್ಯೆ ಏನು ಅಂದ್ರೆ, ಈಗಾಗಲೇ ಪರ್ಷಿಯನ್ ಗಲ್ಫ್ನ ಯುದ್ಧದ ಕಾರಣದಿಂದಾಗಿ ತೈಲದ ಬೆಲೆ ಹೆಚ್ಚಾಗಿದೆ. ರಷ್ಯಾದ ತೈಲ ಮಾರುಕಟ್ಟೆಗೆ ಬರದೇ ಇದ್ರೆ ಇಂಧನದ ಕೊರತೆ ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ಅಮೆರಿಕ ರಷ್ಯಾ ತೈಲದ ಮೇಲಿನ ನಿರ್ಬಂಧಗಳನ್ನ 1 ತಿಂಗಳ ಮಟ್ಟಿಗೆ ರದ್ದು ಮಾಡಿತ್ತು. ಹೀಗಾಗಿ ರಷ್ಯಾದ ತೈಲ ಮಾರಾಟ ಹೆಚ್ಚಾಯಿತು. ಡಿಸ್ಕೌಂಟ್ ಅನ್ನ ನಿಲ್ಲಿಸಿ ಅವರು ಕೂಡ ಮಾರುಕಟ್ಟೆಯ ಬೆಲೆಗೆ ತೈಲ ಮಾರಾಟ ಮಾಡೋದಕ್ಕೆ ಶುರು ಮಾಡಿ ದೊಡ್ಡ ಲಾಭವನ್ನು ಕೂಡ ಮಾಡ್ತಾ ಇದ್ರು. ಇಷ್ಟು ದಿನ ಭಾರತ ರಷ್ಯಾದ ತೈಲ ಖರೀದಿ ಮಾಡ್ತಾ ಇದೆ ಅಂತ ಕಣ್ಣೀರು ಹಾಕ್ತಾ ಇದ್ದ ಯುರೋಪ್ ಹಾಗೂ ಯುಕ್ರೇನುಗಳು ರಷ್ಯಾ ಮಾಡ್ತಾ ಇರೋ ಲಾಭನ ನೋಡಿ ಹೊಟ್ಟೆ
ಕಳ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ಹಾಗೆ ಮಧ್ಯಪ್ರಾಚ್ಯದ ಯುದ್ಧ ಅಮೆರಿಕದ ಗಮನವನ್ನು ಯುಕ್ರೇನ್ ಕಡೆ ಕಡಿಮೆ ಮಾಡೋ ಹಾಗೆ ಮಾಡ್ತು. ಈ ಸಮಯದ ಲಾಭ ತಗೊಳ್ಳೋದಕ್ಕೆ ಹೋದ ರಷ್ಯಾ ಕೂಡ ಯುಕ್ರೇನ್ ವಿರುದ್ಧ ಮಿಸೈಲ್ಗಳ ಮಳೆ ಸುರಿಸೋದಕ್ಕೆ ನಿಂತುಕೊಳ್ತು. ಸೊ ಯುಕ್ರೇನ್ ಈಗ ರಷ್ಯಾದ ಆರ್ಥಿಕ ಮೂಲಕ್ಕೆ ಪೆಟ್ಟು ಕೊಡುವ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದೆ. ಇಲ್ಲಿ ಈ ದಾಳಿ ರಷ್ಯಾದ ತೈಲ ರಫ್ತನ್ನು ಕಡಿಮೆ ಮಾಡುತ್ತೆ. ಸದ್ಯಕ್ಕೆ ರಷ್ಯಾದ ತೈಲವನ್ನ 48% ಚೈನಾ ಖರೀದಿ ಮಾಡ್ತಾ ಇದೆ, 37% ಭಾರತ ಖರೀದಿ ಮಾಡುತ್ತೆ, 6% ಟರ್ಕಿ ಹಾಗೂ ಇನ್ನಿತರ ಶಾಡೋ ಫ್ಲೀಟ್ಗಳ ಮೂಲಕ ಮತ್ತೊಂದಷ್ಟು ತೈಲ ಖರೀದಿ ಆಗ್ತಾ ಇದೆ. ಈಗ ಚೈನಾಗೆ ಸಮಸ್ಯೆ ಏನಾಗೋದಿಲ್ಲ, ಯಾಕೆಂದ್ರೆ ಅವರಿಗೆ ಕೊಡೋ ತೈಲ ಪೈಪ್ಲೈನ್ ಮೂಲಕ ಹೋಗ್ಬಿಡುತ್ತೆ. ಆದ್ರೆ ಭಾರತಕ್ಕೆ ರಷ್ಯಾ ಕೊಡ್ತಾ ಇದ್ದ ದಿನನಿತ್ಯ ಸುಮಾರು 1.2 ಮಿಲಿಯನ್ ಬ್ಯಾರಲ್ ತೈಲ ಲೋಡ್ ಆಗ್ತಾ ಇದ್ದದ್ದು ಈಗ ದಾಳಿಗೆ ಒಳಗಾಗಿವೆಯಲ್ಲ ಇದೇ ಬಂದರುಗಳ ಮೂಲಕ. ಸೊ ಇದು ಭಾರತಕ್ಕೆ ಬರೋ ರಷ್ಯಾ ತೈಲದ ಪ್ರಮಾಣವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಹಾರ್ಮೋಸ್ ಸಂಕಷ್ಟದ ಸಮಯದಲ್ಲಿ ಭಾರತ ರಷ್ಯಾದಿಂದ ಬರೋ ತೈಲದ ಮೇಲೆ ಕೂಡ ಸ್ವಲ್ಪ ಹೆಚ್ಚೆ ಅನ್ನುವಷ್ಟು ಆಧಾರ ಪಟ್ಟಿತ್ತು. ನಾವು ಪ್ರತಿನಿತ್ಯ ಸುಮಾರು 5.5 ಮಿಲಿಯನ್ ಅಂದ್ರೆ 50-55 ಲಕ್ಷ ಬ್ಯಾರಲ್ ತೈಲವನ್ನು ಆಮದು ಮಾಡ್ಕೋತೀವಿ. ಅದರಲ್ಲಿ ಸುಮಾರು 1.2 ಮಿಲಿಯನ್ ಅಂದ್ರೆ 12 ಲಕ್ಷ ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲ ರಷ್ಯಾದಿಂದ ಭಾರತಕ್ಕೆ ಬರುತ್ತೆ. ಈ ಪ್ರಮಾಣದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆಗಳಿರುತ್ತವೆ. ಹಾಗೆ ಹಾರ್ಮೋಸ್ ಸಂಕಷ್ಟದಿಂದಾಗಿ ಒಟ್ಟು ಜಗತ್ತಿಗೆ ಸುಮಾರು 11 ಮಿಲಿಯನ್ ಬ್ಯಾರಲ್ನಷ್ಟು ತೈಲದ ಕೊರತೆ ಉಂಟಾಗ್ತಾ ಇತ್ತು. ಈಗ ಅದಕ್ಕಿನ್ನೂ ಒಂದು 2.5 ಮಿಲಿಯನ್ ಬ್ಯಾರಲ್ ಸೇರ್ಪಡೆಯಾಗಿ 13-14 ಮಿಲಿಯನ್ ಬ್ಯಾರಲ್ ತೈಲದ ಕೊರತೆಯನ್ನ ಜಗತ್ತು ಅನುಭವಿಸಬೇಕಾಗಿ ಬರುತ್ತೆ. ಇನ್ನು ರಷ್ಯಾ ಈ ತೈಲ ಘಟಕಗಳನ್ನು ಎಷ್ಟು ಬೇಗ ಸಿದ್ಧ ಮಾಡಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಷ್ಟು ದಿನ ಈ ಸಮಸ್ಯೆ ಇರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇನ್ನು ನಮ್ಮಲ್ಲಿ ಸದ್ಯಕ್ಕೆ ತೈಲದ ಕೊರತೆ ಇಲ್ಲ ಅಂತ ಪೆಟ್ರೋಲಿಯಂ ಇಲಾಖೆ ಪದೇ ಹೇಳ್ತಾ ಇದೆ. ಇಷ್ಟಾದರೂ ಒಂದಷ್ಟು ಬಂಕ್ಗಳಲ್ಲಿ ಕೃತಕ ಅಭಾವ ಸೃಷ್ಟಿಸುವ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡೋ ಕೆಲಸಗಳು ಸುಳ್ಳು ಸುದ್ದಿಗಳ ಮೂಲಕ ನಡೀತಾ ಇವೆ. ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸ್ಟಾಕ್ ಇಲ್ಲ ಅನ್ನೋ ಥರದ ಸುದ್ದಿಗಳು ಹೆಚ್ಚು ಹಬ್ಬುತ್ತಾ ಇರೋದ್ರಿಂದ ಏಕಾಏಕಿ ಪೆಟ್ರೋಲ್ ಬಂಕ್ಗಳಿಗೆ ಹೋಗೋ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇರೋದ್ರಿಂದ ಕೃತಕ ಡಿಮ್ಯಾಂಡುಗಳಿಂದ ಸಮಸ್ಯೆಗಳು ಶುರು ಆಗ್ತಾ ಇವೆ. ಆದರೆ ತೈಲ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಸರ್ಕಾರ ಹೇಳಿದೆ. ಇನ್ನು ರಷ್ಯಾ ತೈಲ ಸರಬರಾಜಿನ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಭಾರತ ಈಗಾಗಲೇ ವೆನಿಜುವೆಲಾ ತೈಲವನ್ನು ಕೂಡ ಇಂಪೋರ್ಟ್ ಮಾಡ್ಕೋತಾ ಇದೆ. ಹಾಗೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಕೆನಡಾ ಸೇರಿದಂತೆ ನಾನಾ ದೇಶಗಳ ಜೊತೆ ಕಚ್ಚಾ ತೈಲ ಖರೀದಿಗೆ ಒಪ್ಪಂದವನ್ನು ಕೂಡ ಭಾರತ ಮಾಡಿಕೊಂಡಿದೆ. ಹೀಗಾಗಿ ದೊಡ್ಡ ಪ್ರಮಾಣದ ಸಮಸ್ಯೆ ಇದರಿಂದ ಆಗದೇನೂ ಇರಬಹುದು. ಆದರೂ ಬಂಕ್ಗಳಲ್ಲಿ ಉಂಟಾಗ್ತಾ ಇರೋ ಕೃತಕ ಅಭಾವ ಏನಿದೆ ಅದನ್ನ ಸರಿಪಡಿಸುವ ಕಡೆಗೆ ಮತ್ತು ಸರಬರಾಜು ವ್ಯವಸ್ಥೆಯ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಒಂದಷ್ಟು ಗಮನ ಕೊಡ್ತಾ ಹೋದ್ರೆ ಸಾಮಾನ್ಯ ಜನರಲ್ಲಿನ ಆತಂಕ ಒಂದಷ್ಟರ ಮಟ್ಟಿಗೆ ಕಡಿಮೆ ಆಗಬಹುದು. ಇದು ಗೆಳೆಯರೆ, ಅಧಿಕ ಮಾಸದಲ್ಲಿ ದುರ್ಭಿಕ್ಷ ಅನ್ನೋ ಹಾಗೆ ಯುಕ್ರೇನ್ ಮಾಡಿದ ದಾಳಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.